ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸ್ಪೆಷಲಾಗಿ ಜೋಳದ ರೊಟ್ಟಿನ ಮಾಡ್ತಾಯಿದ್ದೀವಿ ಬೆಳಿಗ್ಗೆ ಟಿಫನ್ಗೋಸ್ಕರ. ಯಾರೆಲ್ಲ ಹೊಸಬರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಈಗ ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತ ನೋಡೋಣ. ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಕೊತ್ತಂಬರಿ, ಸಬ್ಬಕ್ಕಿ, ಈರುಳ್ಳಿ, ಉಪ್ಪು ಮತ್ತು ಖಾರದ ಪುಡಿ. ಸೊ ಬನ್ನಿ ಈಗ ಒಂದು ಬೌಲ್ ತೊಗೊಳ್ಳಿ. ಬೌಲಲ್ಲಿ ನಾವು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಜೋಳದ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಸಬ್ಬಕ್ಕಿ, ಕೊತ್ತಂಬರಿ, ಈರುಳ್ಳಿ ಎಲ್ಲನೂ ಒಂದು ಬೌಲಲ್ಲಿ ನೀಟಾಗಿ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನೀಟಾಗಿ ಜಾಸ್ತಿ ಇದು ಬೇಡ, ಜಾಸ್ತಿ ತೆಳುನೂ ಬೇಡ, ಒಂದು ಲೆವೆಲ್ಗೆ ನೀಟಾಗಿ ಕಲಸಿ ಇಟ್ಕೊಳ್ಳೋಣ. ಮತ್ತು ಇದಕ್ಕೆ ಇದ್ರು ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು ಒಂದ್ಸಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಖಾರದ ಪುಡಿ ಹಾಕ್ಕೊಳ್ಳಿ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ತೆಳು ಆಗಿಬಿಟ್ರೆ ಮತ್ತು ಚೆನ್ನಾಗಿರಲ್ಲ, ಅದು ತೆಳು ಆಗಿಬಿಡುತ್ತೆ ರೊಟ್ಟಿ. ಅದಕ್ಕೋಸ್ಕರ ನೋಡಿಕೊಂಡು ನೀಟಾಗಿ ಚೆನ್ನಾಗಿ ಒಂದು ಹದಕ್ಕೆ ಕಲಸಿ ಇಟ್ಕೊಳ್ಳಿ. ಈ ಬೆಳಿಗ್ಗೆ ಟಿಫನ್ಗೆ ತುಂಬ ಒಳ್ಳೆ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಇದನ್ನೆಲ್ಲನೂ ಮಕ್ಕಳು, ದೊಡ್ಡವರು, ವಯಸ್ಸಾದವರು ತುಂಬ ಜನ ಎಲ್ಲ ಟ್ರೈ ಮಾಡಿ ತಿಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಶುಗರ್ ಕಂಟ್ರೋಲ್ ಆಗುತ್ತೆ ಮತ್ತು ಬೋನ್ ಚೆನ್ನಾಗಿ ಬೋನ್ಗೂ ಸಪೋರ್ಟಿವ್ ಆಗಿ ಚೆನ್ನಾಗಿರುತ್ತೆ ಇದು. ಆಗಿನ ಕಾಲದವರೆಲ್ಲ ಈ ಥರ ತಿಂದು ಚೆನ್ನಾಗಿ ಹೆಲ್ದಿಯಾಗಿದ್ದರು. ನಾವು ಜಂಕ್ ಫುಡ್ಡು, ಬರ್ಗರು, ಪಿಜ್ಜಾ ಅಂತ ತಿಂದ್ಬಿಟ್ಟು ಇವಾಗೆಲ್ಲ ಈ ಥರ ಹಾಕ್ತಾಯಿದ್ದೀವಿ. ಸೊ ಬನ್ನಿ ಗೈಸ್, ಈಗ ಹೆಂಚು ಕಾದಿದೆ, ನಾವು ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ರೊಟ್ಟಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಹೆಂಚ ಮೇಲೆ ಒಂದು ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಅದನ್ನು ಚೆನ್ನಾಗಿ ತೆಳ್ಳಕ್ಕೆ, ತುಂಬ ತೆಳ್ಳಗೂ ಬೇಡ, ತುಂಬ ಮಂದಕ್ಕೂ ಬೇಡ. ನಮ್ಮ ಅಜ್ಜಿಯವರೆಲ್ಲ ತೆಳ್ಳಕ್ಕೆ, ನಾವು ಏನೋ ಟ್ರೈ ಮಾಡಿದ್ದೀವಿ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ಸಹ. ನೋಡಿ ನೀವು ಒಂದ್ಸಲಿ ಟ್ರೈ ಮಾಡಿ. ಈಗ ಚೆನ್ನಾಗಿ ಅದೆಲ್ಲ ಹಾಕಿದಾದ್ಮೇಲೆ ನೀಟಾಗಿ ಬೆಂದಿದಾದ್ಮೇಲೆ ಉಲ್ಟಾ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಬ್ರೌನಿಶ್ ಆಗಿರಬೇಕು. ಈಗ ಇದು ರೆಡಿಯಾಗಿದೆ ಗೈಸ್, ತಿನ್ನೋದಕ್ಕೆ. ಚೆನ್ನಾಗಿತ್ತಾ ಜೋಳದ ರೊಟ್ಟಿ? ಸೂಪರ್ ಆಗಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿತ್ತಾ? ಸೂಪರ್ ಆಗಿದೆ. ಮಾಡ್ಕೊಂಡು ತಿನ್ಬೋದಾ ಯಾರಾದರೂ? ಸೂಪರ್. ಓಕೆ, ಥ್ಯಾಂಕ್ ಯು.